ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭಕ್ತರ ದಂಡೆ ಗವಿಮಠಕ್ಕೆ ಆಗಮಿಸಿ ಕರ್ತೃಗದ್ದುಗೆಯ ಒಂದು ದರ್ಶನವನ್ನು ಪಡಿತಾ ಇದೆ. ಸದ್ಯ ನಾನು ಕರ್ತೃಗದ್ದುಗೆಯ ಸಮೀಪದಲ್ಲಿದ್ದೀನಿ. ಇಲ್ಲಿರುವಂತಹ ಭಕ್ತ ಸಮೂಹವನ್ನು ನೀವು ನೋಡ್ತಾ ಇರ್ಬೋದು. ಮಧ್ಯರಾತ್ರಿಯಿಂದನೇ ಸಾಕಷ್ಟು ಜನ ಭಕ್ತರು ಆಗಮಿಸಿ ಗವಿಸಿದ್ದೇಶ್ವರನ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಏನಂತಂದ್ರೆ ಸಾಕಷ್ಟು ಪ್ರಮಾಣದ ಭಕ್ತರು ಮಠದ ಆವರಣಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಗವಿಸಿದ್ದೇಶ್ವರನ ಒಂದು ದರ್ಶನವನ್ನು ಪಡೆದು ಒಂದು ಪುನೀತರಾಗುವಂತಹ ಒಂದು ಕಾರ್ಯದಲ್ಲಿ ಪಾತ್ರರಾಗ್ತಾ ಇದ್ದಾರೆ. ಪ್ರತಿ ವರ್ಷ ನಡೆಯುವಂತಹ ಈ ಒಂದು ಅದ್ಭುತ ಮತ್ತು ಮಹಾರಥೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಸಾಕಷ್ಟು ಭಕ್ತರು ಬೆಳಗ್ಗೆಯಿಂದ ಆಗಮಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಬೇರೆ ಊರುಗಳಿಂದ ಬಂದಂತಹ ಭಕ್ತರು ಕೂಡ ಇಲ್ಲಿ ಮಠದ ಆವರಣದಲ್ಲಿ ಒಂದು ವಸತಿಯನ್ನ ಮಾಡಿ ದೇವರ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ವಿಶೇಷ ಪೂಜೆಗಳನ್ನ ಮಾಡಿರುವಂತ ಅರ್ಚಕರು ಈ ಒಂದು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷವಾದಂತ ಪೂಜೆ ಪುನಸ್ಕಾರಗಳನ್ನ ಮಾಡಿ ದೇವರ ಜನರ ಒಂದು ದರ್ಶನಕ್ಕೆ ಅನುಕೂಲವನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಏನಂತಂದ್ರೆ ಬರುವಂತ ಭಕ್ತರಿಗೆ ದರ್ಶನಕ್ಕೆ ಅನುಕೂಲವಾಗಲಿಕ್ಕೆ ಗವಿ ಮಠದ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಸ್ವಯಂ ಸೇವಕರಾಗಿರ್ಬೋದು, ಇಲ್ಲಿ ಒಂದು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಅಂತಂದ್ರೆ ಸಾಕಷ್ಟು ಪ್ರಮಾಣದ ಸರದಿ ಸಾಲು ಕೂಡ ಅತಿ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ, ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೀತಾರೆ. ಅತಿ ಹೆಚ್ಚಿನ ಜನಸಂಖ್ಯೆ ಸೇರುವಂತಹ ಒಂದು ಅತಿ ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದು. ಈಗ ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಅತಿ ಹೆಚ್ಚು ಭಕ್ತರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಗವಿಸಿದ್ದೇಶ್ವರನ ಒಂದು ದರ್ಶನವನ್ನ ಪಡೆದು ಪುನೀತರಾಗಲಿಕ್ಕೆ ಇಲ್ಲಿ ಸಾಕಷ್ಟು ಜನರು ಬಂದಿದ್ದಾರೆ. ಈ ಒಂದು ಸರತಿ ಸಾಲು ನಿನ್ನೆ ಮಧ್ಯರಾತ್ರಿಯಿಂದ ನಿರಂತರವಾಗಿ ಇದೇ ರೀತಿ ನಡೀತಾ ಇದೆ. ಸಾಯಂಕಾಲ 4 ಗಂಟೆವರೆಗೂ ಕೂಡ ಈ ಒಂದು ಕರ್ತೃಗದ್ದುಗೆಯ ಒಂದು ದರ್ಶನಕ್ಕೆ ಸಾರ್ವಜನಿಕರಿಗೆ ಒಂದು ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. 4 ಗಂಟೆ ನಂತರ ಇಲ್ಲಿರುವಂತಹ ಗವಿಸಿದ್ದೇಶ್ವರನ ಮೂರ್ತಿ ಏನಿದೆ ಮಹಾರಥೋತ್ಸವಕ್ಕೆ ಶಿಫ್ಟ್ ಆಗುತ್ತೆ. ಸಾಯಂಕಾಲ 5 ಗಂಟೆ ನಂತರ ಮಹಾರಥೋತ್ಸವ ಕೂಡ ಅದ್ದೂರಿಯಾಗಿ ನಡೆಯುತ್ತೆ. ಈ ಒಂದು ಮಹಾರಥೋತ್ಸವದಲ್ಲಿ ಸುಮಾರು 7 ರಿಂದ 8 ಲಕ್ಷ ಜನರು ಒಂದು ಭಾಗವಹಿಸ್ತಾರೆ. 7 ರಿಂದ 8 ಲಕ್ಷ ಜನರು ಭಾಗವಹಿಸುವಂತ ಈ ಒಂದು ಮಹಾರಥೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಈಗಾಗಲೇ ಕಾತುರರಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭಕ್ತರ ದಂಡೆ ಗವಿಮಠಕ್ಕೆ ಆಗಮಿಸಿ ಕರ್ತೃಗದ್ದುಗೆಯ ಒಂದು ದರ್ಶನವನ್ನು ಪಡಿತಾ ಇದೆ. ಸದ್ಯ ನಾನು ಕರ್ತೃಗದ್ದುಗೆಯ ಸಮೀಪದಲ್ಲಿದ್ದೀನಿ. ಇಲ್ಲಿರುವಂತಹ ಭಕ್ತ ಸಮೂಹವನ್ನು ನೀವು ನೋಡ್ತಾ ಇರ್ಬೋದು. ಮಧ್ಯರಾತ್ರಿಯಿಂದನೇ ಸಾಕಷ್ಟು ಜನ ಭಕ್ತರು ಆಗಮಿಸಿ ಗವಿಸಿದ್ದೇಶ್ವರನ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಏನಂತಂದ್ರೆ ಸಾಕಷ್ಟು ಪ್ರಮಾಣದ ಭಕ್ತರು ಮಠದ ಆವರಣಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಗವಿಸಿದ್ದೇಶ್ವರನ ಒಂದು ದರ್ಶನವನ್ನು ಪಡೆದು ಒಂದು ಪುನೀತರಾಗುವಂತಹ ಒಂದು ಕಾರ್ಯದಲ್ಲಿ ಪಾತ್ರರಾಗ್ತಾ ಇದ್ದಾರೆ. ಪ್ರತಿ ವರ್ಷ ನಡೆಯುವಂತಹ ಈ ಒಂದು ಅದ್ಭುತ ಮತ್ತು ಮಹಾರಥೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಸಾಕಷ್ಟು ಭಕ್ತರು ಬೆಳಗ್ಗೆಯಿಂದ ಆಗಮಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಬೇರೆ ಊರುಗಳಿಂದ ಬಂದಂತಹ ಭಕ್ತರು ಕೂಡ ಇಲ್ಲಿ ಮಠದ ಆವರಣದಲ್ಲಿ ಒಂದು ವಸತಿಯನ್ನ ಮಾಡಿ ದೇವರ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ವಿಶೇಷ ಪೂಜೆಗಳನ್ನ ಮಾಡಿರುವಂತ ಅರ್ಚಕರು ಈ ಒಂದು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡಿ ದೇವರ ಜನರ ಒಂದು ದರ್ಶನಕ್ಕೆ ಅನುಕೂಲವನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಏನಂತಂದ್ರೆ ಬರುವಂತ ಭಕ್ತರಿಗೆ ದರ್ಶನಕ್ಕೆ ಅನುಕೂಲವಾಗಲಿಕ್ಕೆ ಗವಿ ಮಠದ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಸ್ವಯಂ ಸೇವಕರಾಗಿರ್ಬೋದು, ಇಲ್ಲಿ ಒಂದು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಅಂತಂದ್ರೆ ಸಾಕಷ್ಟು ಪ್ರಮಾಣದ ಸರದಿ ಸಾಲು ಕೂಡ ಅತಿ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ, ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೀತಾರೆ. ಅತಿ ಹೆಚ್ಚಿನ ಜನಸಂಖ್ಯೆ ಸೇರುವಂತಹ ಒಂದು ಅತಿ ದೊಡ್ಡ ಜಾತ್ರೆ ಅಂತಾನೆ ಹೇಳ್ಬೋದು. ಈಗ ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಅತಿ ಹೆಚ್ಚು ಭಕ್ತರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಗವಿಸಿದ್ದೇಶ್ವರನ ಒಂದು ದರ್ಶನವನ್ನು ಪಡೆದು ಪುನೀತರಾಗಲಿಕ್ಕೆ ಇಲ್ಲಿ ಸಾಕಷ್ಟು ಜನರು ಬಂದಿದ್ದಾರೆ. ಈ ಒಂದು ಸರತಿ ಸಾಲು ನಿನ್ನೆ ಮಧ್ಯರಾತ್ರಿಯಿಂದ ನಿರಂತರವಾಗಿ ಇದೇ ರೀತಿ ನಡೀತಾ ಇದೆ. ಸಾಯಂಕಾಲ 4 ಗಂಟೆವರೆಗೂ ಕೂಡ ಈ ಒಂದು ಕರ್ತೃಗದ್ದುಗೆಯ ಒಂದು ದರ್ಶನಕ್ಕೆ ಸಾರ್ವಜನಿಕರಿಗೆ ಒಂದು ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. 4 ಗಂಟೆ ನಂತರ ಇಲ್ಲಿರುವಂತಹ ಗವಿಸಿದ್ದೇಶ್ವರನ ಮೂರ್ತಿ ಏನಿದೆ ಮಹಾರಥೋತ್ಸವಕ್ಕೆ ಶಿಫ್ಟ್ ಆಗುತ್ತೆ. ಸಾಯಂಕಾಲ 5 ಗಂಟೆ ನಂತರ ಮಹಾರಥೋತ್ಸವ ಕೂಡ ಅದ್ದೂರಿಯಾಗಿ ನಡೆಯುತ್ತೆ. ಈ ಒಂದು ಮಹಾರಥೋತ್ಸವದಲ್ಲಿ ಸುಮಾರು 7 ರಿಂದ 8 ಲಕ್ಷ ಜನರು ಒಂದು ಭಾಗವಹಿಸ್ತಾರೆ. 7 ರಿಂದ 8 ಲಕ್ಷ ಜನರು ಭಾಗವಹಿಸುವಂತ ಈ ಒಂದು ಮಹಾರಥೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಈಗಾಗಲೇ ಕಾತುರರಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭಕ್ತರ ದಂಡೆ ಗವಿಮಠಕ್ಕೆ ಆಗಮಿಸಿ ಕರ್ತೃಗದ್ದುಗೆಯ ಒಂದು ದರ್ಶನವನ್ನು ಪಡಿತಾ ಇದೆ. ಸದ್ಯ ನಾನು ಕರ್ತೃಗದ್ದುಗೆಯ ಸಮೀಪದಲ್ಲಿದ್ದೀನಿ. ಇಲ್ಲಿರುವಂತಹ ಭಕ್ತ ಸಮೂಹವನ್ನು ನೀವು ನೋಡ್ತಾ ಇರ್ಬೋದು. ಮಧ್ಯರಾತ್ರಿಯಿಂದನೇ ಸಾಕಷ್ಟು ಜನ ಭಕ್ತರು ಆಗಮಿಸಿ ಗವಿಸಿದ್ದೇಶ್ವರನ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಏನಂತಂದ್ರೆ ಸಾಕಷ್ಟು ಪ್ರಮಾಣದ ಭಕ್ತರು ಮಠದ ಆವರಣಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಗವಿಸಿದ್ದೇಶ್ವರನ ಒಂದು ದರ್ಶನವನ್ನು ಪಡೆದು ಒಂದು ಪುನೀತರಾಗುವಂತಹ ಒಂದು ಕಾರ್ಯದಲ್ಲಿ ಪಾತ್ರರಾಗ್ತಾ ಇದ್ದಾರೆ. ಪ್ರತಿ ವರ್ಷ ನಡೆಯುವಂತಹ ಈ ಒಂದು ಅದ್ಭುತ
ಮತ್ತು ಏನು ಮಹಾರಥೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಸಾಕಷ್ಟು ಭಕ್ತರು ಬೆಳಗ್ಗೆಯಿಂದ ಆಗಮಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಬೇರೆ ಊರುಗಳಿಂದ ಬಂದಂತಹ ಭಕ್ತರು ಕೂಡ ಇಲ್ಲಿ ಏನು ಮಠದ ಆವರಣದಲ್ಲಿ ಒಂದು ವಸತಿಯನ್ನ ಮಾಡಿ ದೇವರ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ವಿಶೇಷ ಪೂಜೆಗಳನ್ನು ಮಾಡಿರುವಂಥ ಅರ್ಚಕರು ಈ ಒಂದು ಏನು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರ ಏನು ಜನರ ಒಂದು ದರ್ಶನಕ್ಕೆ ಅನುಕೂಲವನ್ನು ಮಾಡಿಕೊಡಲಾಗಿದೆ. ಈಗಾಗಲೇ ಏನಂತಂದರೆ ಬರುವಂಥ ಭಕ್ತರಿಗೆ ದರ್ಶನಕ್ಕೆ ಅನುಕೂಲವಾಗಲಿಕ್ಕೆ ಏನು ಗವಿ ಮಠದ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಏನು ಸ್ವಯಂ ಸೇವಕರಾಗಿರ್ಬೋದು, ಏನು ಇಲ್ಲಿ ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗ್ತಾ ಇದೆ. ಈಗಾಗಲೇ ಅಂತಂದರೆ ಸಾಕಷ್ಟು ಪ್ರಮಾಣದ ಸರದಿ ಸಾಲು ಕೂಡ ಅತಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ, ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೀತಾರೆ. ಅತಿ ಹೆಚ್ಚಿನ ಜನಸಂಖ್ಯೆ ಸೇರುವಂತಹ ಒಂದು ಅತಿ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಈಗ ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು, ಅತಿ ಹೆಚ್ಚು ಭಕ್ತರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಏನು ಗವಿಸಿದ್ದೇಶ್ವರನ ಒಂದು ದರ್ಶನವನ್ನು ಪಡೆದು ಪುನೀತರಾಗಲಿಕ್ಕೆ ಇಲ್ಲಿ ಸಾಕಷ್ಟು ಜನರು ಬಂದಿದ್ದಾರೆ. ಏನು ಈ ಒಂದು ಸರತಿ ಸಾಲು ನಿನ್ನೆ ಏನು ಮಧ್ಯರಾತ್ರಿಯಿಂದ ನಿರಂತರವಾಗಿ ಇದೇ ರೀತಿ ನಡೀತಾ ಇದೆ. ಸಾಯಂಕಾಲ 4 ಗಂಟೆವರೆಗೂ ಕೂಡ ಈ ರೀತಿ ಈ ಒಂದು ಕರ್ತೃಗದ್ದುಗೆಯ ಒಂದು ದರ್ಶನಕ್ಕೆ ಸಾರ್ವಜನಿಕರಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. 4 ಗಂಟೆ ನಂತರ ಏನು ಇಲ್ಲಿರುವಂತಹ ಏನು ಗವಿಸಿದ್ದೇಶ್ವರನ ಮೂರ್ತಿ ಏನಿದೆ ಮಹಾರಥೋತ್ಸವಕ್ಕೆ ಶಿಫ್ಟ್ ಆಗುತ್ತೆ. ಸಾಯಂಕಾಲ 5 ಗಂಟೆ ನಂತರ ಮಹಾರಥೋತ್ಸವ ಕೂಡ ಅದ್ದೂರಿಯಾಗಿ ನಡೆಯುತ್ತೆ. ಈ ಒಂದು ಮಹಾರಥೋತ್ಸವದಲ್ಲಿ ಸುಮಾರು 7 ರಿಂದ 8 ಲಕ್ಷ ಜನರು ಒಂದು ಭಾಗವಹಿಸ್ತಾರೆ. 7 ರಿಂದ 8 ಲಕ್ಷ ಜನರು ಭಾಗವಹಿಸುವಂಥ ಈ ಒಂದು ಮಹಾರಥೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಈಗಾಗಲೇ ಕಾತುರಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭಕ್ತರ ದಂಡೆ ಏನು ಗವಿಮಠಕ್ಕೆ ಆಗಮಿಸಿ ಕರ್ತೃಗದ್ದುಗೆಯ ಒಂದು ದರ್ಶನವನ್ನು ಪಡಿತಾ ಇದೆ. ಸದ್ಯ ನಾನು ಕರ್ತೃಗದ್ದುಗೆಯ ಸಮೀಪದಲ್ಲಿದ್ದೀನಿ. ಇಲ್ಲಿರುವಂಥ ಏನು ಭಕ್ತ ಸಮೂಹವನ್ನು ನೀವು ನೋಡ್ತಾ ಇರ್ಬೋದು. ಮಧ್ಯರಾತ್ರಿಯಿಂದನೇ ಸಾಕಷ್ಟು ಜನ ಭಕ್ತರು ಆಗಮಿಸಿ ಗವಿಸಿದ್ದೇಶ್ವರನ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಏನಂತಂದರೆ ಸಾಕಷ್ಟು ಪ್ರಮಾಣದ ಭಕ್ತರು ಮಠದ ಆವರಣಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಏನು ಗವಿಸಿದ್ದೇಶ್ವರನ ಒಂದು ದರ್ಶನವನ್ನು ಪಡೆದು ಒಂದು ಪುನೀತರಾಗುವಂಥ ಒಂದು ಕಾರ್ಯದಲ್ಲಿ ಪಾತ್ರರಾಗ್ತಾ ಇದ್ದಾರೆ. ಪ್ರತಿ ವರ್ಷ ನಡೆಯುವಂತಹ ಈ ಒಂದು ಅದ್ಭುತ ಮತ್ತು ಏನು ಮಹಾರಥೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಸಾಕಷ್ಟು ಭಕ್ತರು ಬೆಳಗ್ಗೆಯಿಂದ ಆಗಮಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಬೇರೆ ಊರುಗಳಿಂದ ಬಂದಂತಹ ಭಕ್ತರು ಕೂಡ ಇಲ್ಲಿ ಏನು ಮಠದ ಆವರಣದಲ್ಲಿ ಒಂದು ವಸತಿಯನ್ನ ಮಾಡಿ ದೇವರ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ವಿಶೇಷ ಪೂಜೆಗಳನ್ನು ಮಾಡಿರುವಂಥ ಅರ್ಚಕರು ಈ ಒಂದು ಏನು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರ ಏನು ಜನರ ಒಂದು ದರ್ಶನಕ್ಕೆ ಅನುಕೂಲವನ್ನು ಮಾಡಿಕೊಡಲಾಗಿದೆ. ಈಗಾಗಲೇ ಏನಂತಂದರೆ ಬರುವಂಥ ಭಕ್ತರಿಗೆ ದರ್ಶನಕ್ಕೆ ಅನುಕೂಲವಾಗಲಿಕ್ಕೆ ಏನು ಗವಿ ಮಠದ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಏನು ಸ್ವಯಂ ಸೇವಕರಾಗಿರ್ಬೋದು, ಏನು ಇಲ್ಲಿ ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗ್ತಾ ಇದೆ. ಈಗಾಗಲೇ ಅಂತಂದರೆ ಸಾಕಷ್ಟು ಪ್ರಮಾಣದ ಸರದಿ ಸಾಲು ಕೂಡ ಅತಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ, ದಕ್ಷಿಣ ಭಾರತದ ಕುಂಭಮೇಳ ಅಂತ ಕರೀತಾರೆ. ಅತಿ ಹೆಚ್ಚಿನ ಜನಸಂಖ್ಯೆ ಸೇರುವಂತಹ ಒಂದು ಅತಿ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಈಗ ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು, ಅತಿ ಹೆಚ್ಚು ಭಕ್ತರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಏನು ಗವಿಸಿದ್ದೇಶ್ವರನ ಒಂದು ದರ್ಶನವನ್ನು ಪಡೆದು ಪುನೀತರಾಗಲಿಕ್ಕೆ ಇಲ್ಲಿ ಸಾಕಷ್ಟು ಜನರು ಬಂದಿದ್ದಾರೆ. ಏನು ಈ ಒಂದು ಸರತಿ ಸಾಲು ನಿನ್ನೆ ಏನು ಮಧ್ಯರಾತ್ರಿಯಿಂದ ನಿರಂತರವಾಗಿ ಇದೇ ರೀತಿ ನಡೀತಾ ಇದೆ. ಸಾಯಂಕಾಲ 4 ಗಂಟೆವರೆಗೂ ಕೂಡ ಈ ರೀತಿ ಈ ಒಂದು ಕರ್ತೃಗದ್ದುಗೆಯ ಒಂದು ದರ್ಶನಕ್ಕೆ ಸಾರ್ವಜನಿಕರಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. 4 ಗಂಟೆ ನಂತರ ಏನು ಇಲ್ಲಿರುವಂತಹ ಏನು ಗವಿಸಿದ್ದೇಶ್ವರನ ಮೂರ್ತಿ ಏನಿದೆ ಮಹಾರಥೋತ್ಸವಕ್ಕೆ ಶಿಫ್ಟ್ ಆಗುತ್ತೆ. ಸಾಯಂಕಾಲ 5 ಗಂಟೆ ನಂತರ ಮಹಾರಥೋತ್ಸವ ಕೂಡ ಅದ್ದೂರಿಯಾಗಿ ನಡೆಯುತ್ತೆ. ಈ ಒಂದು ಮಹಾರಥೋತ್ಸವದಲ್ಲಿ ಸುಮಾರು 7 ರಿಂದ 8 ಲಕ್ಷ ಜನರು ಒಂದು ಭಾಗವಹಿಸ್ತಾರೆ. 7 ರಿಂದ 8 ಲಕ್ಷ ಜನರು ಭಾಗವಹಿಸುವಂಥ ಈ ಒಂದು ಮಹಾರಥೋತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಈಗಾಗಲೇ ಕಾತುರಾಗಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.